ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಊರಿಗೆ ಹೊರಡೋಣ ಅಂದ್ಬಿಟ್ಟು ನಾನು ಇವಾಗ 5:30 ಆಯಿತು. ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ. ಏನೋ ಗೊತ್ತಿಲ್ಲ, ಈವ್ನಿಂಗ್ ಮಾಡ್ಕೊಂಡು ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಏನೋ ಒಂಥರ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಮಾಡ್ಕೊಳ್ಳೋ ಬದಲು ಇವಾಗ ಸ್ನಾನ ಮಾಡ್ಕೊಂಡು ಮಕ್ಕಳಿಗೆ ಇನ್ನೊಂದು ಸಲ ಮಾಡಿಸ್ದೆ. ಆ್ಯಕ್ಚುಲಿ ಮಕ್ಕಳದ್ದು ಬೆಳಗ್ಗೆನೇ ಸ್ನಾನ ಆಗಿತ್ತು, ಇವಾಗ ಸ್ವಲ್ಪ ಮೈಗೆ ಮಾಡಿಸ್ದೆ. ಇನ್ನು ನಾವು ಟ್ರಾವೆಲ್ ಮಾಡೋ ಟೈಮಲ್ಲಿ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಇನ್ನೇನು ಹಸ್ಬೆಂಡ್ ಬರ್ತಾರೆ, ಅವ್ರು ಬಂದ ತಕ್ಷಣ ಹೊರಡೋದೆ. ಬಟ್ಟೆ ಪ್ಯಾಕೆಲ್ಲ ಮಾಡಿ ಇಟ್ಟಿದ್ದೀನಿ. ಇನ್ನು ಪಾತ್ರೆ ವಾಶ್ ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡೋದು ಎಲ್ಲ ಆಗಿಬಿಟ್ಟಿದೆ. ಈಗ ದೇವ್ರ ದೀಪ ಹಚ್ಬಿಟ್ಟು ಇನ್ನು ರೆಡಿಯಾಗಿ ಹೊರಡೋದೇನೆ. ಇನ್ನು ನಮ್ಮ ಅಕ್ಕವ್ರು ಕೂಡ ಅವ್ರು ಬರ್ತಿದ್ದಾರಂತೆ. ಅವ್ರು ಬಂದೇ ಆ್ಯಕ್ಚುಲಿ ಕೆಂಪೇಗೌಡ ನಗರದಲ್ಲಿರೋದು. ಸೊ ಅವ್ರು ಅಲ್ಲಿಂದನೇ ಮೆಜೆಸ್ಟಿಕ್ಕಿಗೆ ಬರ್ತಾರೆ. ನಾವು ಈಗ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಯಾಕಂದ್ರೆ ಅಲ್ಲೇ ಅಲ್ಲ ಟ್ರೈನ್ ಇರೋದು, ಅಲ್ಲೇ ಹೋಗ್ಬೇಕು. ಈ ಕರ್ಲಿ ಏರ್ಸಿದ್ರೆ ಏನು ಗೊತ್ತಾ, ಬೇಗ ಒಣಗಲ್ಲ. ಅದು ಕೂದಲು ತುಂಬ ತಿಕ್ನೆಸ್ ಇತ್ತು ನಂದು. ಇವಾಗ ನೋಡಿ ಏರ್ಸೆಲ್ಲ ಉದುರುಬಿಟ್ಟಿದೆ. ಸ್ವಲ್ಪ ಹೆವಿ ಇತ್ತು ಅವಾಗಂತೂ. ನಾನು ಸ್ಕೂಲ್ ಕಾಲೇಜ್ಗೆ ಹೋಗೋ ಟೈಮಲ್ಲಂತೂ ತಲೆ ಸ್ನಾನ ಮಾಡಿದ್ರೆ ಒಣಗ್ಸೋದೇ ಒಂದು ಕಷ್ಟ ಆಗ್ತಾಯಿತ್ತು, ಅಷ್ಟು ದಟ್ಟವಾಗಿತ್ತು ಕೂದಲು ಮಾತ್ರ. ಆದರೆ ಲಾಂಗ್ ಏನಿರಲಿಲ್ಲ. ನಂದು ಹೆಂಗೆ ಉಲ್ಟಾ ಆಗಿದೆ ಅಂದರೆ, ಅವಾಗ ಲಾಂಗ್ ಇರಲಿಲ್ಲ, ತುಂಬ ತಿಕ್ನೆಸ್ ಇತ್ತು ಏರ್ಸು. ಈಗ ಸ್ವಲ್ಪ ಲಾಂಗ್ ಇದೆ, ಬಟ್ ಅಷ್ಟು ತಿಕ್ನೆಸ್ ಇಲ್ಲ. ಹಂಗೆ ಡೆಲಿವರಿ ಆದಮೇಲೆ ಇವಳು ಉಟ್ಬಿಟ್ಟು ಹಿಂಗಾಯ್ತು ಅಷ್ಟೇ. ಇವಳು ಚುಂದ್ರಿ ಅಲ್ಲ ಚಿನ್ನಿಮ್ಮ, ಬರೀ ರೆಡಿ ಆಗೋಣ. ಟೈಮ್ ಆಗೋ. ನೀನು ಹಚ್ಕೋಬೇಕಾ ಕ್ರೀಮ್ನ? ಹಾಂ, ಕ್ರೀಮ್ನೆಲ್ಲ ಹಚ್ಕೊಳಂಗಿಲ್ಲಮ್ಮ. ಆಯಿತು, ಬಾಯ್ಕೊಳ್ಳೋಣ ಬೀರುಮ್ಮ. ಇನ್ನೊಂದು ಏನು ಗೊತ್ತಾ, ಚಳಿಗಾಲದಲ್ಲಿ ಏನಾದರೂ ಡ್ರೈ ಸ್ಕಿನ್ ಇರೋರಿಗೆ ನಿಜವಾಗ್ಲೂ ಅಷ್ಟು ಅದೇನಾಗುತ್ತೆ ಅಂದರೆ ಡ್ರೈ ಅಲ್ವಾ, ಮೊದಲೇ ಇನ್ನೂ ಡ್ರೈನೆಸ್ ಜಾಸ್ತಿ ಆಗಿಬಿಟ್ಟು ಫೇಸಲ್ಲಿರೋ ಗ್ಲೋಯಿಂಗ್ ಎಲ್ಲ ಹೋಗ್ಬಿಡುತ್ತೆ, ಹಂಗಾಗುತ್ತೆ. ರೆಡಿಯಾಗೆಲ್ಲ ಆಯಿತು. ಇನ್ನು ಸ್ವಲ್ಪ ಫ್ಯಾನ್ ಹಾಕಿದ್ದೀನಿ ಕೂದಲು ಒಣಗಲಿ ಅಂತ. ಸಂಜೆ ಸ್ನಾನ ಮಾಡ್ಕೊಂಡ್ರೆ ಹಂಗೇನೆ ಎಷ್ಟೊತ್ತಾದರೂ ಅದು ಬಿಸಿಲಲ್ಲಿ ಸ್ನಾನ ಮಾಡ್ಕೊಂಡಷ್ಟೇ ಕೂದಲು ಒಣಗಿಸ್ಕೊಬೋದು. ನಾನೇ ಬೇಗ ಸ್ನಾನ ಮಾಡಲಿಲ್ಲ, ಸಂಜೆನೇ ಮಾಡೋಣ ಟ್ರಾವೆಲ್ ಮಾಡಬೇಕಾದ್ರೆ ಒಂಥರ ಏನೋ ರಿಫ್ರೆಶ್ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ಏನಂದರೆ ಜಾಸ್ತಿ ಕೂದಲು ಒಣಗಲಿಲ್ಲ ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಯಾವಾಗಲೂ ಹಂಗೆ ಔಟ್ಸೈಡೆಲ್ಲಾದ್ರೂ ಹೋಗ್ತಾಯಿದ್ದೀನಿ, ಗಾಳಿ ಜಾಸ್ತಿ ಅಥವಾ ತಲೆಯೆಲ್ಲ ನೀಟಾಗಿ ಒಣಗಲಿಲ್ಲ, ತೇವ ಥರ ಇದೆ ಅಂದರೆ ಇಮಿಡಿಯೇಟಾಗಿ ತಲೆನೋವು ಬಂದುಬಿಡುತ್ತೆ. ಅದೊಂದು ಟೆನ್ಷನ್ ಅಷ್ಟೇ. ಇನ್ನೊಂದು, ಎಷ್ಟು ವರ್ಷಗಳಾದ್ಮೇಲೆ ನಾವು ಹೋಗ್ತಾಯಿದ್ದೀವಿ ಅಂದರೆ ಬೆಳಗಾವಿಗೆ, ಅದೊಂದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಮಗನಿಗೆ 2 ವರ್ಷ ಇತ್ತು. ಒಂದು ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಅವಾಗ ಹೋಗಿದ್ದು ಬೆಳಗಾವಿಗೆ, ಅದೇ ಸೌದತ್ತಿಗೆ. ಸೊ ಈಗ ನನ್ನ ಕಾಲ ಕೂಡು ಬಂತು. 6 ವರ್ಷದ ನಂತರ ನಾವು ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಈಗ ನೀಟಾಗಿ ದೇವ್ರ ದರ್ಶನ ಎಲ್ಲ ಆಗಿ, ಅರ್ಕೇನಿದೆ ಎಲ್ಲ ಕ್ಲಿಯರ್ ಆಗಿ ಆರಾಮಾಗಿ ಬಂದುಬಿಟ್ರೆ ಸಾಕು, ಅಷ್ಟೇ, ಇನ್ನೇನಿಲ್ಲ. ಏನಂದರೆ ಉತ್ತರ ಕರ್ನಾಟಕದಲ್ಲೆಲ್ಲ ತುಂಬಾ ಫೇಮಸ್ ದೇವಸ್ಥಾನ ಸೌದತ್ತಿ ಎಲ್ಲಮ್ಮ. ಅದಲ್ದಲ್ಲೇ ನಮ್ಮ ಅಮ್ಮನ ಮನೆ ಕಡೆ ಎಲ್ಲಮ್ಮ ತಾಯಿನೇ ಅವರ ಕುಲದೇವರು ಹಾಗೂ ಪೂಜೆ ಫಸ್ಟಿಂದನೂ ಮಾಡ್ಕೊಂಬತ್ತಿರೋದು ಮನೆ ದೇವರು ಅಂತ ಎಲ್ಲಮ್ಮ ತಾಯಿನೇ. ಅಮ್ಮನ ಕಡೆ ಎಲ್ಲ ಈಗಲೂ ಅಷ್ಟೇ ಹೆಣ್ಣು ದೇವ್ರನ್ನೇ ಪೂಜೆ ಮಾಡ್ಕೊಂಬರ್ತಾರೆ. ನನ್ನ ಹಸ್ಬೆಂಡ್ ಕಡೆ ಹೇಳ್ಬೇಕಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಬಟ್ ನಾನು ಆ ದೇವ್ರನ್ನ ಚಿಕ್ಕ ವಯಸ್ಸಿಂದ ನಂಬಿದ್ದು ಜಾಸ್ತಿ. ಅವಾಗೆಲ್ಲ ಪೂಜೆ ಮಾಡ್ತಿದ್ರಲ್ಲ, ಯಾವಾಗಲೂ ಓದೋ ಎಲ್ಲಮ್ಮ ಈ ಥರ ಎಲ್ಲ ಅಂತಿದ್ರಲ್ಲ, ಹಾಗಾಗಿ ನಾನು ಕೂಡ ತುಂಬಾ ಅಂದರೆ ಈಗ ನಾನು ಎಷ್ಟು ಯೂನಿವರ್ಸ್ನ ಬಿಲೀವ್ ಮಾಡ್ತೀನಿ. ಸೊ ಅದೇ ಥರ ಆ ದೇವ್ರ ಮೇಲೆ ಏನೋ ಒಂಥರ ಇಷ್ಟ ದೇವತೆ ಅಂತಾರಲ್ಲ, ಆ ಥರ ಆ ದೇವ್ರ ಫೋಟೋ ನಾನು ಈಗಲೂ ಮನೆಯಲ್ಲಿ ಇಟ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ತೀನಿ. ಅದಲ್ದೆಲ್ಲ ಇನ್ನೊಂದೇನೆಂದರೆ, ಶನಿವಾರ ಬಂದು ನನ್ನ ಮಗ ಹುಟ್ಟಿದ್ದಾನೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಿನ. ಮಂಗಳವಾರ ಬಂದು ನನ್ನ ಮಗಳು ಎಲ್ಲಮ್ಮ ತಾಯಿ ದಿನ ಹುಟ್ಟಿದ್ದಾಳೆ. ಇದೊಂಥರ ಮಿರಾಕಲ್ ನೋಡಿ. ಗಂಡನ ಕಡೆ ದೇವ್ರದ್ದು ವಾರ ಇರೋ ದಿನ ನನ್ನ ಮಗ ಹುಟ್ಟಿರೋದು, ಅಮ್ಮನ ಕಡೆ ದೇವ್ರದ್ದು ವಾರ ಇರೋ ದಿನ ನನ್ನ ಮಗಳು ಹುಟ್ಟಿದ್ದಾಳೆ. ಅದೊಂಥರ ಬ್ಲೆಸ್ಡ್ ಅನ್ಸುತ್ತೆ ಇವೆಲ್ಲ, ಈ ಥರ ಎಲ್ಲ ಪಾಸಿಟಿವ್ ಎಲ್ಲ ಥಿಂಕ್ ಮಾಡಿದಾಗ. ಇನ್ನೇ ನಮ್ಮ ಅಕ್ಕವರು ಬರ್ತಾ ಇದ್ದಾರೆ, ಅಕ್ಕವ್ರು ಕೂಡ ಹೊರಟಿದ್ದಾರಂತೆ. ಇನ್ನು ಅವರು ಬಂದಾಗ ಅವ್ರನ್ನ ಜೊತೆಲಿ ಕರ್ಕೊಬರ್ಬೇಕು. ಅವರು ಬಂದು ಆ್ಯಕ್ಚುಲಿ ಕೆಂಪೇಗೌಡ ನಗರದಲ್ಲಿರೋದು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಬ, ನಮ್ಮ ಭಾವ ಬರ್ತಾಯಿಲ್ಲ, ಇಬ್ಬರು ಮಕ್ಕಳನ್ನ ಕರ್ಕೊಬರ್ತಿದ್ದಾಳೆ. ಅವರೆಲ್ಲ ಇನ್ನು ಮೆಜೆಸ್ಟಿಕ್ಕಿಗೆ ಬರ್ತಾರೆ. ಅಕ್ಕನ ಮನೆಯಿಂದ ಅಲ್ಲಿ ಹತ್ತಿರ. ನಮ್ಮ ಮನೆಗೆ ಆ್ಯಕ್ಚುಲಿ ಬರೋಣ ಅಂದ್ಕೊಂಡಿದ್ರು, ನಮ್ಮ ಮನೆಗೆ ದೂರ. ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದು ಪಾಪ ಇನ್ನು ಮತ್ತೆ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಅವ್ರಿಗೆ ಆಗಲ್ಲ.
ಹಂಗಾಗಿ ಇವತ್ತು ಟ್ರೈನ್ ಇರೋದು 9 ಗಂಟೆಗೆ, 9ರಿಂದ 9:15 ಅನಿಸುತ್ತೆ ಮೇ ಬಿ ಆವಾಗಿದೆ. ಸೊ ಅಷ್ಟರೊಳಗಡೆ ನಾವು ಮನೆ 7 ಗಂಟೆ 7:15 ಬಿಟ್ಟರೆ ಸಾಕು. ನಾವು ಇನ್ನೇನು ಮೆಟ್ರೋದಲ್ಲಿ ಹೋದರೆ ಜಸ್ಟ್ ಒಂದು 45 ಮಿನಿಟ್ಸಲ್ಲೇ ರೀಚ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಸರಿ ಅವ್ರನ್ನ ಹಂಗೆ ಬರೋಕ್ಕೆ ಹೇಳಿದ್ದೀವಿ. ಅವ್ರು ಕೆಂಪೇಗೌಡನಗರಿಂದ ಸೀದಾ ಮೆಜೆಸ್ಟಿಕ್ಕಿಗೆ ಬರ್ತಾರೆ. ನಾವು ಇಲ್ಲಿಂದ ಮೆಟ್ರೋ ಹೊತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗ್ತೀವಿ. ಟೈಮ್ ಆಗಿಲ್ವಾ? ಈಗಲೂ ಟಿ ವಿ ನೋಡ್ಕೊಂಡು ಕುತ್ಕೊಂಡಿದ್ರೆ. ಸುಶಾಂತ್, ನಿಮ್ಮ ಮ್ಯಾಮಿಗೆ ರಜಾ ಕೇಳಿದ್ಯಾ ನೀನು? ಕರೆಕ್ಟಾಗಿ ಕುತ್ಕೋ, ಅಲ್ಲಿ ಕೂರಲ್ಲಿ ಹೇಳು. ನನ್ನ ಮಗ ಆರಾಮಾಗಿ ಇರ್ತಾರೆ, ಮಾತಾಡ್ಸ್ಬಿಟ್ರೆ ಸ್ವಲ್ಪ ಓವರಾಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ ಅಲ್ವೇನಾ ಸುಶಾಂತ್? ಬಾಮ್ಮ ರೆಡಿ ಮಾಡೋಣ. ಚಿನ್ನಿ ನೋಡು, ಚಿನ್ನಿ ಇವತ್ತಿಷ್ಟೀತ ಕೂದಲು, ನಾಡಿದ್ರೊಳಗಡೆ ಫುಲ್ ಬಾಡಿ ಒಂದು ಮೊಟ್ಟೆಯ ಕತೆ. ಚಿನ್ನಿಮ ನಿನಗೂ ಮಾಡಿಸ್ಬಿಡೋಣ ಅಪ್ಪ. ಏನಕ್ಕೆ ಸ್ಟೈಲ್? ಪರವಾಗಿಲ್ಲ ಹೇಳು. ಹೌದು ನನ್ನ ಗುಂಡ ಅನ್ನು ಅದರಲ್ಲಿ ಯಾಕೆ ತಲೆ ಕೆಡ್ಸ್ಕತ್ತೀಯ? ಏನು ಪರಿಣಿತ ಇದು? ಸೇಲ್ ಮಾಡ್ತಿದ್ಯಾ ಪ್ಯಾಂಪರ್ಸ್ನ? ಪಲ್ಯ? ಏನು ಪ್ಯಾಂಪರ್ಸ್ ಪಲ್ಯ ಮಾಡ್ತಿದ್ಯಾ? ಏನಕ್ಕೆ ಚಿನ್ನಿ ಎಲ್ಲ ಕವರಲ್ಲಿ ಇದ್ದಿದ್ದೆಲ್ಲ ತೆಗ್ದಿದ್ದು? ಈಗ ಟೈಮ್ ಆಗಿಲ್ವಾ? ಪಪ್ಪ ಬಂದು ಬೈಯುತ್ತೆ, ಹೋಗು. ನಾನು ಹೇಳ್ತೀನಿ ನಾನೆಲ್ಲ ಮಾಡಿದ್ದು ಪರಿಣಿತ, ಇವಳೆ ಪರಿಣಿತ ಮಾಡಿದ್ದು ಅಂತೀನಿ. ಹೇಳೋಣ? ನೋಡು ಏನು ಬೇಡ ನೋಡು, ಎಲ್ಲ ಎತ್ತೇಳೋಣ. ಹಸ್ಬೆಂಡ್ ಕೂಡ ಬಂದರು ಡ್ಯೂಟಿನ ಮುಗಿಸ್ಕೊಂಡು. ನಾವಿನ್ನು ಹೊರಟ್ವಿ. ಆಟೋ ಎಷ್ಟೊತ್ತಾದರೂ ಬುಕ್ಕೇ ಆಗಲಿಲ್ಲ. ಒಂದು 10 ಮಿನಿಟ್ಸ್ ಆದಮೇಲೆ ಆಟೋ ಕೂಡ ಬಂತು. ಸದ್ಯಕ್ಕೆ ಹೇಗೋ ಟ್ರಾಫಿಕ್ ಏನಿರಲಿಲ್ಲ ನಾವು ಹೋಗೋ ದಾರಿನಲ್ಲಿ. ಇನ್ನು ನಾವು ಹೋಗೋದ್ರೊಳಗಡೆ ನಮ್ಮ ಅಕ್ಕವ್ರು ಆಲ್ರೆಡಿ ಬಂದು ಒಂದು 1/2 ಅವರ್ ಆಗಿತ್ತು. ನಮಗಿಂತ ಮುಂಚೆನೇ ಬಂದಿದ್ದರು, ನಮಗೆ ವೆಯ್ಟ್ ಮಾಡ್ತಾಯಿದ್ರು. ನಮ್ಮದೇ ಸ್ವಲ್ಪ ಲೇಟ್ ಆಯಿತು ಹೇಳ್ಬೇಕಂದ್ರೆ, ಬಟ್ ಬೇಗನೆ ತಲುಪಿದ್ವಿ. ಯಾಕಂದರೆ ಅಷ್ಟೇನು ಟ್ರಾಫಿಕ್ ಇರಲಿಲ್ವಲ್ಲ, ಸೊ ಬೇಗ ರೀಚ್ ಆದ್ವಿ. ಯಾರು ಮದ ಹಾಯ್ ಮಾಡಿ ಏನು ಕಕ್ಕಾಕ್ ಮಾಡ್ತಿರೋದ ಪರಿಮ? ಎಲ್ಲೋಗ್ತಿದ್ಯಾ? ಸೊ ಇವಾಗ ಬಂದ್ವಿ ನಾವು ಮೆಟ್ರೋ ಸ್ಟೇಷನ್ಗೆ. ಟೈಮ್ ಆಗೋಗ್ಬಿಟ್ಟಿದೆ ಆಗಲೇ. ನಮ್ಮ ಅಕ್ಕ ಆಲ್ರೆಡಿ ಬಂದು ಮೆಜೆಸ್ಟಿಕ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಬಾಯ್ ಕಡೆ ಪರಿಮ, ಬಾಯಲ್ಲಿ ಓ ಅಂತ ಇದೆಯಾ? ಮೆಟ್ರೋ ಬಂದು ಹೋಗಿದೆ ಚಿನ್ನಿ ಎಲ್ಲ ಆಲ್ರೆಡಿ. ಮೆಟ್ರೋಯಿಂದ ಬೇಗ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ಇನ್ನು ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೋಬೇಕಿತ್ತಲ್ಲ, ಸೊ ಎಲ್ರಿಗೂ ಟಿಕೆಟ್ ಎಲ್ಲ ತೊಗೊಂಡು ಇನ್ನು ಹೊರಟ್ವಿ ನಾವು. ಹೊಟ್ಟೆ ಬೇರೆ ಹಶ್ವಾಗಿತ್ತು, ಯಾಕಂದರೆ ಟ್ರೈನ್ ಇದ್ದಿದ್ದೇ 10:30 ಮೇಲೆ. ಹಾಗಾಗಿ ಅಲ್ಲೇ ಔಟ್ಸೈಡ್ ಹೋಗಿ ಊಟ ಎತ್ಕೊಬಂದ್ವಿ. ಚೆನ್ನಾಗಿರಲ್ಲ ನೋಡಿ, ಗೊತ್ತಿಲ್ಲದ ಹೊತ್ತಿನಲ್ಲಿ ನಾವು ಊಟ ಮಾಡ್ತಾ ಇದ್ದೀವಿ. ಚಪಾತಿ ಬೆಳಗ್ಗೆನೂ ಮಾಡಿದ್ದೆ, ನೀವು ಈಗಲೂ ಚಪಾತಿ ತಗೊಂಡ್ಬಂದ್ಬಿಟ್ಟಿದ್ದೀರಾ. ತಾನೇ ಊಟ ಆಯಿತು. 10:30 ಟ್ರೈನು. 10:30 ಟ್ರೈನು. ನಾವು ಲೇಟ್ ಆಗುತ್ತೇನೋ ಅಂದ್ಕೊಂಡು ಬಂದ್ವಿ. ದೇವರದಿಂದ ಇನ್ನೂ 1 ಅವರ್ ಟೈಮ್ ಇದೆ. ಇಲ್ಲೇ ಕುತ್ಕೊಂಡು ಲೈಟಾಗಿ ಊಟ ಮಾಡಿದ್ವಿ. ಇನ್ನೊಂದು 1/2 ಅವರ್ ಟ್ರೈನ್ ಬರುತ್ತೆ. ದೇವರದಿಂದ ಸೀಟ್ ಸಿಕ್ಕಿದ್ರೆ ಸಾಕು. ಕಂಫರ್ಟೇಬಲ್ ಆಗಿದೆ.
ಅಲ್ಲಿ ಸೀಟ್ ಇದೆಯಾ? ಏ ಸುಶಾಂತ್, ನನ್ನ ಪಾಸ್ವರ್ಡ್ ಹೆಂಗೆ ಗೊತ್ತು ನಿನಗೆ ಮೊಬೈಲ್ದು? ಯಾರು ಹೇಳಿದ್ದ? ಬೇಬಿ ಅತ್ತೆ ಹೇಳ್ತವ? ಬೇಬಿ ಅತ್ತೆನ ಬೇಬಿ ಆಂಟಿನ ಹೇಳಿದ್ದ? ಏ ಬೇಬಿ ನನ್ಕ ಉದಿ ಹೆಂಡ್ತಿ. ಹಾಂ ಆಯಿತು, ಇರಲಿ ಬಿಡ. ಚೇಂಜ್ ಮಾಡ್ತೀನಿ. ಏನು ಪಾಸ್ವರ್ಡ್ ಚೇಂಜ್ ಮಾಡೋದು ಗೊತ್ತಿಲ್ವ ನನಗೆ? ರಿಪೀಟಾಗಿ ಮಾಡೋಣ. ಒಂದು ಒಳ್ಳೆ ಜಾಗದಲ್ಲಿ ಆರಾಮಾಗಿ ವಿಶಾಲವಾಗಿ ಕೂತ್ಕೊಂಡಿದ್ದೀವಿ. ಅಷ್ಟೇನು ಇಲ್ಲ. ಏನೋ ಅದು ಸುಶಾಂತ? ಏನದು? ಏನಾಯ್ತು? ನನ್ನ ಮಗಳಿಗಾಗಲೇ ನಿದ್ದೆ ಬರ್ತಾ ಇದೆ ಪಾಪ. ಟೈಮ್ ಎಷ್ಟಾಗಿದೆ ಚಂದ? 6 ಗಂಟೆನಾ? 6:15 ಆಗಿದೆ. ಚಳಿ ಅಂದರೆ ಚಳಿ ಕಂಟ್ರೋಲ್ ಆಗ್ತಿಲ್ಲ. ನಾವೇನೋ ಕಡಿಮೆ ಚಳಿ ಇರುತ್ತೆ, ಒಂದೇ ಒಂದು ಸ್ವೆಟರು, ಒಂದು ಪುಟ್ಟದ 2 ಬೆಡ್ಶೀಟ್ ತಗೊಬಂದಿದ್ದೆ ಅಷ್ಟೇ. ಬಟ್ ಆದರೂ ಚಳಿನೇ. ಇದರ ಕಾಫಿ ಟೀ ಏನಾದ್ರು ಬರುತ್ತಿರೋ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆಗಲೇ ಬದಲು ಹೋದ್ರು. ಬಟ್ ನಮಗೆ ನಿದ್ದೆ ಜಾಸ್ತಿ ಅಂತ ಮಲ್ಕೊಂಡೆ ಇವಾಗ ಎದ್ದಿದ್ದೀವಿ. ನಮ್ಮ ಬೇಬಿಗಳೆಲ್ಲ ಪಾಪ ಚಳಿದಲ್ಲಿ ನಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ ಚಂದ? ಚಳಿನಾ? ಹಾಂ ಸಿಂಚು, ನಿನಗೆ ಚಳಿ ಆಗ್ತಿದೆ, ಸೆಕೆ ಆಗ್ತಿದೆಯಾ? ಟೀ ಅಂತ ಹೇಳಿದ ತಕ್ಷಣ ದೇವ್ರದಿಂದ ಕರೆಕ್ಟಾಗಿ 2 ಮಿನಿಟ್ಸ್ಗೆ ಸಿಕ್ತು. ಇಲ್ಲ, ಅಷ್ಟು ಗ್ಲಾಸ್ ನೀರು ಒಬ್ಳೆ ಕುಡ್ದೆ ನನ್ಕ? ಹಾಂ, ಎಷ್ಟು ಗ್ಲಾಸ್ ಕುಡ್ದೆ ಟೋಟಲ್? ಕುಡಿಯೋಣ. ಹುಬ್ಳಿ ಅನ್ಸುತ್ತಲ್ಲ? ಧಾರವಾಡ ಆಯ್ತು. ಯಾವುದಿದು ಟ್ರೈನ್? ಬೆಳಗ್ಗೆ ತಿದ್ದಳು ಸುಶಾಂತು, ಮಲಗಿದ್ಯಾ? ಬಿಟ್ಟೋಗದ ಇಲ್ಲೇ? ಅವನು ಈಗಿದ್ದ ನೋಡು. ಆಗಲೇ ಎದ್ದಿದ್ರೆ ಸ್ವಲ್ಪ ಬೇಡ ಬಿಡು, ನನ್ಕ ಪರವಾಗಿಲ್ಲ. ಅವನೇನು ಗೊತ್ತಾ, ಅಭ್ಯಾಸ ಇಲ್ವಲ್ಲ, ಕುಡಿದ್ರೆ ಸುಮ್ಮನೆ ವಾಮಿಟಿಂಗ್ ಮಾಡ್ಕೊಬಿಡ್ತಾನೆ. ಇವಾಗ ಬೆಳಗಾವಿಗೆ ರೀಚ್ ಆದ್ವಿ. ಆಲ್ಮೋಸ್ಟ್ 9:30 ಆಗೋಯ್ತು. ಈಗ ಏನಾದ್ರು ಹೋಗಿದ್ದೆ ರಾತ್ರಿ ಹೋದೆ ಹೋದ್ರಲ್ಲ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಆಟೋ ಇಲ್ಲಿ. ನಾವಿನ್ನ ಬೆಳಗಾವಿನಲ್ಲಿ ಫಸ್ಟು ಹೋಗಿದ್ದೇನೆ ನನ್ನ ತಮ್ಮನ ಹೆಂಡತಿ ಮನೆ ಅಂತ ಹೇಳಿದ್ವಲ್ಲ. ಸೊ ನಮ್ಮ ನಾದಿನಿ ಮನೆಗೆ ಹೊರಟ್ವಿ. ಅಲ್ಲಿ ಒಂದಿನ ನೈಟ್ ಸ್ಟೇ ಆಗಿ ನಾವಿನ್ನು ಶುಕ್ರವಾರ ಬೆಳಗ್ಗೆ ಸೌದತ್ತಿಗೆ ಹೊರಟಿದ್ದು. ಇನ್ನು ಅಲ್ಲಿ ನೋಡ್ಕೊಂಡಿದ್ದು ರೀತಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಟ್ರೀಟ್ ಮಾಡಿದ್ವಿ ಎಲ್ಲ. ಅದರ ಜೊತೆಗೆ ಊಟ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿತ್ತು. ಎಲ್ಲ ರೊಟ್ಟಿ ಆ ಥರ ಎಲ್ಲ ಡಿಫ್ರೆಂಟ್ ಸ್ಟೈಲ್ ಇತ್ತು ಮಾತ್ರ ಊಟಗಳು. ಸೊ ಎಲ್ಲ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇನ್ನು ನಮಗೆ ಸ್ಟೇ ಆಗೋದಕ್ಕಂತ ಅವ್ರ ಮನೆ ಮೇಲೇ ಒಂದು ರೂಮ್ ಖಾಲಿ ಇತ್ತು. ಸೊ ಅಲ್ಲೇ ಇದ್ವಿ ನಾವು ಅವತ್ತು ನೈಟು. ನಿದ್ದೆ ಮಾಡಿಬಿಟ್ವಿ ಒಂದು 2-3 ಅವರ್ಸು. ಎಚ್ಚರಿಕೆನೇ ಆಗಲಿಲ್ಲ. ಹೇಗೋ ಹಾಸಿಗೆ ಎಲ್ಲ ಇತ್ತು, ನಿದ್ದೆ ಎಲ್ಲ ಮಾಡಿ ನಾವು ಆ್ಯಕ್ಚುಲಿ ಅವ್ರದ್ದು ಮೇಲೆ ಮನೆ ಒಂದು ಖಾಲಿ ಇತ್ತಂತೆ, ಬಾಡಿಗೆ ಕೊಟ್ಟಿದ್ದು. ಸೊ ಅದಕ್ಕೆ ಇಲ್ಲೇ ನಾವು ಸ್ಟೇ ಆಗಿದ್ವಿ. ಇವತ್ತು ಇಲ್ಲೇ ಇದ್ಬಿಟ್ಟು ನಾಳೆ ಬೆಳಿಗ್ಗೆನೇ ಹೋಗೋಣ ಅಂದ್ಕೊಂಡು ಫ್ರೀ ಆಗಿದ್ದೀವಿ ಹೇಗೋ. ಯಾಕಂದರೆ ಸಡನ್ನಾಗಿ ಜರ್ನಿ ಮಾಡ್ಕೊಂಡು ಬಂದುಬಿಟ್ರೆ ಫಸ್ಟ್ ಟೈಮ್ ನಾವು 10 to 12 hours ಜರ್ನಿ ಮಾಡಿದ್ದು. ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದು. ಮಕ್ಕಳೆಲ್ಲ ಇನ್ನು ಪಾಪ ಅವ್ರಿಗೂ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ರೆಸ್ಟ್ ಮಾಡಿ ಸ್ನಾನ ಎಲ್ಲ ಆಯಿತು ನಮ್ದು. ಇವಾಗ ಆಲ್ಮೋಸ್ಟ್ 3:30 ಆಗಿದೆ. ಈಗ ಸ್ನಾನ ಮುಗಿಸ್ಕೊಂಡು
ಊಟಕ್ಕೆ ಹೊರಡ್ತಾ ಇದ್ದೀವಿ. ತಗೊಳ್ರಿ. ನೀವು ಸ್ಪೆಕ್ಸ್ ಹೇಳಿದ್ರೆ ನಾನು ಮರ್ತ್ಕೊಂಡು ವಾಚ್ ತೊಗೊಬಂದೆ. ವಾಚ್ ಬೇಡ ಹಾಕ್ಕೊಳ್ಳಿ, ನಾನು ತೊಗೊಬಂದಿದ್ದೀನಿ. ರೂಮ್ ಕ್ಲೋಸ್ ಮಾಡಿಲ್ವೇನ್ರಿ? ಕ್ಲೋಸ್ ಮಾಡಿರ್ತಾರ ಅಂದ್ಕೊಂಡ್ರೆ. ಪಾಪನ ಕರ್ಕೊಳ್ಳಿ. ಬೆಳಿಗ್ಗೆ ತಿಂಡಿನೂ ಅಷ್ಟೇ, ದೋಸೆ ಪಲ್ಯ ಚಟ್ನಿ ಎಲ್ಲ ಮಾಡಿದರು. ತಿಂದಿದ್ದೆ, ಹೋಗಿ ನಾವು ಮಲ್ಕೊಂಡಿದ್ದೆ ಅಷ್ಟೇ. ಎಚ್ಚರಿಕೆ ಆಗಿದೆ ನಮಗೆ ಒಂದು 2-2:30ಗೆ. ಸರಿ, ಎದ್ದ ತಕ್ಷಣ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡ್ವಿ, ಮುಗೀತು. ಈಗ ಊಟಕ್ಕೆ ಹೊರಡ್ತಾ ಇದ್ದೀವಿ. ಏನು ಬೇಕಮ್ಮ? ನಡೀರಿ, ಪಾಪ ಎತ್ಕೊಂಡು ಕೆಳಗಡೆ ಇಳಿರಿ. ಸರಿ, ಎಲ್ಲಿ ಹೋಗ್ತಾರದು? ಸರಿಮ್ಮ, ಬರ್ತಾ ಇದ್ದೀವಿ. ಹಾಂ, ಬಂದ್ವಿ. ನಡಿ ಸುಶಾಂತ್. ಊಟಕ್ಕೂ ಅಷ್ಟೇ ಟೇಸ್ಟ್ ಒಂಥರ ವೆರೈಟಿ ಆಗಿತ್ತು. ಟೇಸ್ಟು ನಮ್ಮವ್ರಂತೂ ಅದು ಅವ್ರಿಗೆ ಒಂದು ಕಡೆ ಇಷ್ಟ, ಒಂದು ಕಡೆ ಇಷ್ಟ ಇಲ್ಲ, ಆ ರೀತಿ ಇತ್ತು. ಯಾಕಂದರೆ ನಾವೆಲ್ಲ ಸ್ವಲ್ಪ ಸ್ಪೈಸಿ ಫುಡ್ ತಿನ್ನೋದು ಜಾಸ್ತಿ, ಅವ್ರ ಕಡೆ ಅಷ್ಟು ಸ್ಪೈಸಿ ಎಲ್ಲ ಯೂಸ್ ಮಾಡಲ್ಲ. ಅಂದರೆ ಸ್ವೀಟ್ಸು, ರೊಟ್ಟಿ, ಚಪಾತಿ ಎಲ್ಲ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಪಲ್ಯಗಳು ಅಷ್ಟೇ ವೆರೈಟಿ ಪಲ್ಯಗಳು ಮಾಡೋದು. ಸೊ ಅದ್ರ ಜೊತೆಗೆ ನಮ್ಮ ನಾದಿನಿಯವ್ರ ಅಕ್ಕ ಕೂಡ ಬಂದಿದ್ದರು. ಅವ್ರ ಮಗ ಬಂದು ಅವನಿಗೆ ಕನ್ನಡ ಸರಿಯಾಗಿ ಬರೋಲ್ಲ, ನನ್ನ ಮಗನಿಗೆ ಹಿಂದಿ ಸರಿಯಾಗಿ ಬರೋಲ್ಲ. ಆ ಥರ ಆಗ್ಬಿಟ್ಟಿತ್ತು. ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಲ್ಲ ಪಾಪ, ಸುಮ್ಮನೆ ಹಂಗೆ ನೋಡ್ಕೊಂಡು ಆಟಾಡೋದೇ ಆಗಿತ್ತು ಇಬ್ರಿಗೂ. ಯಾವ ಆಟ ಆಡೋದಕ್ಕ? ಹಾಂ, ಏನಾಟ ಆಡ್ತಾರದು? ಕಣ್ಣ ಮುಚ್ಚಗಾಡೆ ಗುಡೆ ಆಡ್ತಾರಂತೆ. ಫಸ್ಟ್ ಹೇಳು ಸಿಂಚನ, ಹೇಳು ಫಸ್ಟ್. ಕಣ್ಣ ಮುಚ್ಚಗಾಡೆ ಗುಡೆ ಅಂತ ಹೇಳು ಫಸ್ಟ್. ಮೊಬೈಲ್ ಏನು ಹೋಗಲ್ಲ ಬಿಡ್ರಿ. ಇಲ್ಲ ನೋಡಿ, ದೂರದಿಂದ ಕಾಣಿಸಲ್ಲ ನೀರಿಲ್ವೇನೋ ಅಂತ. ನೀರಿದ್ಯಂತೆ ಅಲ್ವಾ? ಬಾವಿ ನೀರು ಥರ ಚೆನ್ನಾಗಿರುತ್ತೆ, ಸಿಹಿ ನೀರು. ಹೇಳಿ, ಬೆಳಗಾವಿ ಹೇಗಿತ್ತು? ಬೆಳಗಾವಿಯ ಊಟ, ಭಾಷೆ ಎಲ್ಲ ಹೇಗಿದೆ? ಹಾಂ, ಊಟ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ. ಜೋಳದ್ದು ಅಂಬ್ಲಿ ಮಾಡ್ಕೊಟ್ಟಿದ್ರಲ್ಲ, ಟೇಸ್ಟ್ ಹೇಗಿದೆ? ಚೆನ್ನಾಗಿತ್ತು. ಅನ್ನಕ್ಕೆ ಹಾಕೊಂಡು ತಿಂತಾರಂತೆ. ನಾನೆಲ್ಲ ಮಜ್ಜಿಗೆ ಅಂದ್ಕೊಂಡು ಮಿಸ್ ಮಾಡ್ಕೊಂಡು ಅನ್ನಕ್ಕೆ ಹಾಕಿ ತಿನ್ಬಿಟ್ಟೆ ಅಷ್ಟೇ. ಮಾಡ್ಕೊಡೋಣ ಮನೆಗೆ ಹೋದ ತಕ್ಷಣ. ಅಮ್ಮ ಹೇಗಿತ್ತಮ್ಮ ಊಟ? ಚೆನ್ನಾಗಿತ್ತಾ? ಏನು ಇಷ್ಟ ಆಯಿತು? ಏನು ಡಿಶಸ್ ಇಷ್ಟ ಆಯ್ತು ಹೇಳು? ಎಲ್ಲ ಚೆನ್ನಾಗಿತ್ತಾ? ಈರುಳ್ಳಿ ಪಕೋಡ, ಆಮೇಲೆ ಜೋಳದ ಅಂಬ್ಲಿ, ಆಮೇಲೆ ಏನಾದರೂ ಶೀರಾ ಅನ್ಸುತ್ತಲ್ವ, ಅದು ಕೇಸರಿ ಭಾತ ಏನು ಅನ್ಕ ಮಾಡಿದ್ರಲ್ಲ, ಅದು ಮಾಡಿ ಅದರಲ್ಲಿ ಸಜ್ಜಿಗೆ ಎಲ್ಲ ತಂದ್ಕೊಂಡ್ರಿ. ಹಾಲಿನಲ್ಲಿ ರವೆ ಹಾಕಿ ಮಾಡಿರ್ತಾರೆ, ಅದಕ್ಕೆ ಸ್ವಲ್ಪ ಬೂಂದಿ ಹಾಕ್ಬಿಟ್ಬಿಡ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟ್. ಅಂದರೆ ನಾವು ಖಾರ ಊಟ ಜಾಸ್ತಿ ಮಾಡ್ತೀವಲ್ವಾ, ಖಾರ ಕಡಿಮೆ. ಜೋಳದ ರೊಟ್ಟಿ ಪಲ್ಯಗಳು ಚೆನ್ನಾಗಿರುತ್ತೆ ಸರ್. ಇವ್ರು ಜೋಳದ ರೊಟ್ಟಿ ಮಾಡಲ್ಲ, ಇಡ್ಲಿ ಕಡೆ ಇಲ್ಲ, ಇವ್ರು ಮಾಡ್ತಾರೆ ಕಮ್ಮಿ, ಕಮ್ಮಿ. ಅದು ಪಲ್ಯ ಎಲ್ಲ ಮಾಡಿ ಮಾಡ್ತಾರೆ. ಕುತ್ಕೊಂಡು ಟೈಮ್ ಪಾಸ್ ಆಗ್ತಿಲ್ಲ, ಅದಕ್ಕೆ ಔಟ್ ಸೈಡ್ ಹಂಗೆ ಹೋಗಿ ಬಂದ್ಬಿಡೋಣ ಅಂತ. ಬರಬೇಕಾದ್ರೆ ಪಾಪುಗೆ ಬಟ್ಟೆ ಎಲ್ಲ ತೊಗೊಬರೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಯಾಕಂದರೆ ಬೆಳಗ್ಗೆ 9:30, 9:45 ಆಯ್ತಲ್ಲ ನಾವು ರೀಚ್ ಆಗೋದ್ರೊಳಗಡೆ. ಇನ್ನೂ ಬಟ್ಟೆ ಅಂಗಡಿಗಳೇನು ಓಪನ್ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಹೋಗ್ಬಿಟ್ಟು ನೋಡೋಣ, ಸ್ವೆಟರು, ಸಾಕ್ಸು, ಟೋಪಿ ಏನಾದ್ರು ತೊಗೊಳ್ಳೋಣ, ಏನಾದರೂ ಬಟ್ಟೆ ಏನಾದ್ರು ತೊಗೊಳ್ಳೋಣ. ಅಲ್ಲಿ ಹೋಗ್ಬಿಟ್ಟು ಏನು ಬೇಕಾದ ಎತ್ಕೊಂಬರ್ಬೇಕು. ಯಾಕಂದರೆ ಇಲ್ಲೆಲ್ಲ ನಾವು ಅಷ್ಟು ಸುತ್ತಾಡಿಲ್ಲ, ಹೇಗಿದ್ರು ಟೈಮ್ ಇದೆ ಅಲ್ವಾ. ಇನ್ನೂ ಬೆಳಿಗ್ಗೆ ಹೋಗೋದು ನಾವು ದೇವಸ್ಥಾನಕ್ಕೆ. ಸೊ ಅದಕ್ಕೆ ಇವಾಗೆಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಬರೋಣ ಅಂತ ಅಷ್ಟೇ. ನೋಡು, ಮನೆಗಳು ಒಂಥರ ಡಿಫ್ರೆಂಟ್ ಆಗಿರುತ್ತಲ್ವ ಈ ಸೈಡೆಲ್ಲ. ಅಂದರೆ ಇಲ್ಲೆಲ್ಲ ನೋಡು, ಇದು ಬಾವಿಗಳು ಇದಾವೆ ನನ್ಕ. ಸುಮಾರು ಮನೆ ಮುಂದೆ ಬಾವಿಗಳೆಲ್ಲ ಇದೆ. ಕನ್ನಡದಲ್ಲೂ ಹಾಕಿದ್ದಾರೆ, ಅಂದರೆ ಮರಾಠನೆಲ್ಲ ಜಾಸ್ತಿ ಅಲ್ಲ. ಮನೆ ಮುಂದೆ ಬೋರ್ಡೆಲ್ಲ ಈ ಥರ. ಏನನ್ಕ
ಹಾಂ ಹೌದು, ಅವರೇ ಜಾಸ್ತಿ. ಅಂದರೆ ಅರ್ಧಕ್ಕರ್ಧ ಜನ ಕನ್ನಡದವ್ರು ಇದ್ದಾರೆ, ಸ್ವಲ್ಪ ಮರಾಠಿಯವರು ಇದ್ದಾರೆ ಅನ್ಸುತ್ತೆ. ಹೌದು, ಬೋರ್ಡೆಲ್ಲ ಜಾಸ್ತಿ ಅದರಲ್ಲೇ ಹಾಕಿರ್ತಾರೆ ನೋಡು, ಮನೆ ಮುಂದೆ ಇಲ್ಲೆಲ್ಲ ಅದೇ ಜಾಸ್ತಿ. ಹಂಚಿನ ಮನೆಗಳು ಅಲ್ಲಿ ಸಕಲೇಶ್ಪುರ ಹತ್ರನೂ ಜಾಸ್ತಿ. ಹಾಂ ನೋಡಿ, ಇಲ್ಲೂ ಸುಮಾರು ಇದ್ದಾವೆ. ಹೌದು, ಅಂದರೆ ವಾಸ ಇರಲ್ವಲ್ಲ ನನಗೆ ಮೇಲೆಲ್ಲ ನೋಡು, ಮೇಲೆಲ್ಲ ಗಿಡ ಮರಗಳೆಲ್ಲ ಇಳ್ಬಿಟ್ಟಿದೆ. ಹೌದು, ಈ ಮನೆ ನೋಡಿದ್ರೆ ನನಗೆ ಜಾವಗಲ್ ಮನೆ ನೆನಪಾಗುತ್ತೆ, ಅಟ್ಟದ ಮನೆ ಈ ಥರನೆಲ್ಲ ಇದ್ದಿದ್ದು. ಹೌದು ನೋಡು, ಜಾವಗಲ್ ಸೈಡು ಹಿಂಗೆ ಅಲ್ಲ, ಸುಮಾರು ಹಳೆ ಮನೆಗಳೆಲ್ಲ ಹಂಗೆ ಇದೆ. ದೇವಸ್ಥಾನ ವಿಠಲದ್ದು. ಹಾಂ, ವಿಠಲ ಸ್ವಾಮಿಗೆಲ್ಲ ಫೋಟೋ ಇಟ್ಟಿರೋರು ಅವ್ರ ಮನೆಯಲ್ಲಿ. ಬಟ್ಟೆ ಅಂಗಡಿಗಳೆಲ್ಲ ಸಿಕ್ತಲ್ಲ ಪೆದ್ದ, ಇಲ್ಲೊಂದು ಸಿಕ್ಕಿದೆ ನೋಡಿ, ಇಲ್ಲೇ ಹೋಗೋಣ. ಇನ್ನೂ ಮುಂದೆ ಹೋಗ್ಬೇಕಾಗಲ್ಲ, ಇನ್ನೂ ಅಲ್ಲೋಗ್ಬೇಕೇನೋ, ತಗೊಬಿಡೋಣ ಇಲ್ಲೇ. ಹಾಂ ನಡೀರಿ, ಇಲ್ಲೇ ತಗೊಂಡ್ರಾಯ್ತು. ಸೊ ಬಟ್ಟೆ ಎಲ್ಲ ತಗೊಂಡ್ವಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ವಿ. ಸ್ವೆಟರ್ಸು ಅದು ಇದು ಎಲ್ಲ ಆಯಿತು. ಇನ್ನೇನಾದರೂ ಚಾಟ್ಸ್ ತಿನ್ನೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ. ಏನ್ರಿ, ಏನು ಮಗಳಿಗೆ ಏನು ಗೋಬಿ ಮಂಚೂರಿ ಹೇಳಿದ್ದೀರೇನ್ರಿ? ನಾವು ಬೆಳಗಾವಿಗೆ ಬಂದು ಒಂದೆರಡು ಸ್ನ್ಯಾಕ್ಸ್ಗಳನ್ನ ಟೇಸ್ಟ್ ಮಾಡಿಲ್ಲ ಅಂತ ಹಂಗೆ ಅಲ್ವಾ ಸುಶಾಂತ? ಹಾಂ, ಪಾವ್ ಭಾಜಿ ಎಲ್ಲ ಬೇಡ, ಬೆಳಗ್ಗೆ ಪಾವ್ ಭಾಜಿ ಹೇಳಿದ್ರೆ ತಿಂತಾರೆ. ಒಂದು ಪಾವ್ ಭಾಜಿ, ಆಮೇಲೆ ಗೋಬಿ ಮಂಚೂರಿ ಹೇಳಿ. ಪಾವ್ ಭಾಜಿ ಬೆಳಗಾವಿ ಸ್ಪೆಷಲ್ ಪಾವ್ ಭಾಜಿನೂ ಇರುತ್ತಲ್ಲ, ಪಾವ್ ಭಾಜಿ, ವಡಾ ಪಾವ್. ಟೇಸ್ಟ್ ನೋಡ್ರಿ ನನಗೆ ತಿಂತೀಮ ಪರಿ. ಸುಡುತ್ತೆ ಸುಂದರ್ ಪರಿ. ಒಟ್ಟಿನಲ್ಲಿ ಈವ್ನಿಂಗ್ ನೈಟೆಲ್ಲ ಚೆನ್ನಾಗಿ ಕಾಲ ಕಳೆದ್ವಿ. ಅದಾದಮೇಲೆ ನಮ್ಗೆ ನೈಟ್ ನಿದ್ದೆ ಬಂದಿದೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಬಂದುಬಿಡ್ತು. ಇನ್ನು ಬೆಳಗ್ಗೆ ಏಳೋ ಹೊತ್ತಿಗೆ 7:30 8 ಗಂಟೆ ಆಯಿತು. ಇನ್ನು ಆಚೆ ಬಂದರೆ ಮನೆ ಹಿಂದೆ ಎಲ್ಲ ಸುಮಾರು ಮರಗಳೆಲ್ಲ ಇದ್ವಲ್ಲಿ. ಬಿಲ್ವ ಪತ್ರ ಮರ ಅಲ್ಲೊಂದಿದೆ, ಹಲಸಿನ ಮರ, ಸುಮಾರು ಮರಗಳೆಲ್ಲ ಹಾಕ್ಕೊಂಡಿದ್ದಾರೆ ಮನೆ ಹಿಂದೆನೇ. ಇರೋರೆಲ್ಲ ಸ್ವಲ್ಪ ಮನೆಯೆಲ್ಲ ಹಳೇ ಕಾಲದ ಮನೆ ಥರ ಇದ್ರೂ ಚೆನ್ನಾಗಿತ್ತು ಒಂಥರ. ಆದರೆ ತುಂಬ ದೊಡ್ಡ ಮನೆ, ಹೋದಷ್ಟು ಬಾಗಿಲುಗಳು ಆಳವಾಗಿ ಸಿಗುತ್ತೆ, ಆ ಥರ ಮನೆಗಳಿದೆ ಇಲ್ಲೆಲ್ಲ. ಚೆನ್ನಾಗಿದೆ ವಾತಾವರಣ ಎಲ್ಲ. ಆಲ್ಮೋಸ್ಟ್ ಎಲ್ರಿಗಿಂತ ಮುಂಚೆ ಬೇಗ ಎದ್ದಿರೋರು ಪರಿಣಿತಾ ಅವರು ಅಲ್ಲ ಚಮ್ಮಿ? ನಿಂಗೆ ನಿದ್ದೆ ಬರಲಿಲ್ಲ? ಹಾಂ, ಹೌದಾ? ಪುಟ್ಟ ಗಿಡಗಳೆಲ್ಲ ಬೆಳೆದಿದೆ. ಅವರೆಕಾಯಿ ಗಿಡ ನೋಡಿ, ಚಪ್ರದ ಅವರೆಕಾಯಿ. ಬಕೆಟಲ್ಲಿ ಹಾಕಿದ್ದಾರೆ ಗಿಡ, ಬಟ್ ಚೆನ್ನಾಗಿ ಬೆಳೀತಾ ಇದೆ. ನಾನಿನ್ನು ಈ ವಿಡಿಯೋದಲ್ಲೆಲ್ಲ ನನ್ನ ಅಜ್ಜಿ ಮತ್ತು ಅವ್ರ ಪಾಪನ್ನೆಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ಬಾಣ್ತಿ ಮತ್ತು ಚಿಕ್ಕ ಮಗುನೆಲ್ಲ ಕೆಲವರು ತೋರ್ಸೋಕ್ಕೆಲ್ಲ ಬಿಡಲ್ಲ, ಸುಮ್ಮನೆ ದೃಷ್ಟಿ ಆಗುತ್ತೆ ಆ ಥರ ಎಲ್ಲ ಅಂತಾರೆ. ಸೊ ಹಾಗಾಗಿ ಅವ್ರ ಪರ್ಮಿಷನ್ ಇಲ್ದಲ್ಲೇ ಬೇಡ ಮಗು ಮಕ್ಕಳು ಎಲ್ಲ ತೋರಿಸೋದು ಅಂದ್ಬಿಟ್ಟು ನಾನು ಅದೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಬಟ್ ಅಮ್ಮ ಮಗು ಮಾತ್ರ ತುಂಬ ಆರಾಮಾಗಿದ್ದಾರೆ. ನನ್ನ ಅಳಿಯ ಅಂತೂ ತುಂಬ ಕ್ಯೂಟಾಗಿದ್ದಾನೆ. ನೋಡು, 3 ಮರಿ ಹಾಕಿದೆ ಬೆಕ್ಕು. ತಗೊಂಡೋಗೋಣ ಅಪ್ಪ ನಮ್ಮ ಮನೆಗೆ, ತಗೊಂಡೋಗೋದಿನ? ಗಂಡು ಹೆಣ್ಣು ಎಲ್ಲ ಇದೆ ಮರಿಗಳು, ಪುಟ್ಟದ ತಗೊಂಡೋಗೋದಾ? ಹಾಂ, ನಿನಗೆ ವೈಟ್ ಬೇಕಾ? ಹಾಂ, ಕಾಲು ನೋವ್ತಿದೆಯಾ? ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಿಟ್ರೆ ಎಲ್ಲ ಸರಿ ಹೋಗೋದು ಬಿಡು. ಹಾಂ, ಆಯ್ತಾ? ರೆಡಿ ಮಾಡಿ, ರೆಡಿ ಆದ್ರೆ ಒಳಗೆ ಟೈಮ್ ಆಗುತ್ತೆ ತಿಂಡಿ ತಿಂದು.
ಏನಮ್ಮ ಜೋಳದ ರೊಟ್ಟಿ, ಜೋಳ ಮತ್ತು ಅಕ್ಕಿ ಹಾಕಿರೋದು ರೊಟ್ಟಿ, ಗಟ್ಟಿ ಮೊಸರು, ಏನಿದು ಹಸಿದಲ್ಲ ಚೋಳೆ ಬಿಟ್ಟರೆ ಚೋಲೆ ಭಟೂರೆ ಅನ್ನೆಲ್ಲ ಪಲ್ಯ, ಬಟಾಣಿ ಪಲ್ಯ ಚೆನ್ನಾಗಿದೆ ಅಲ್ಲ ಟೇಸ್ಟ್. ಸುಮ್ಮನೆ ಕಳ್ಸೋದಾಗ ಚೆನ್ನಾಗಿದೆಯಾ? ಅದು 12 ಗಂಟೆ ಆಗೋಯ್ತು ಟೈಮು. ನೋಡೋಣ ನೋಡಿ, ಬಟ್ಟೆ ಎಲ್ಲ ಎತ್ಕೊಬಂದು ಇಟ್ಬಿಟ್ಟಿದ್ದೀವಿ, ಬ್ಯಾಗೆಲ್ಲ ಗಂಟು ಮೂಟೆ ಎಲ್ಲ ಕಟ್ಟಿ ರೆಡಿಯಾಗಿದ್ದೀವಿ ಪ್ರಯಾಣಕ್ಕೆ. ನೀವೀಗ ಹ್ಞೂ ಅಂದ್ಬಿಟ್ಟು ಹೊರಟದೆ ಹೋಗೋಣ. ಹೇಳ್ಬೇಕಂದ್ರೆ ಬೆಳಗಾವಿನಲ್ಲಿ ನಾವು ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನನ್ನ ತಮ್ಮನ ಅತ್ತೆ ಚೆನ್ನಾಗಿ ನೋಡಿಕೊಂಡ್ರು ನಮಗೆ, ಟೈಮಿಗೆ ಊಟ ತಿಂಡಿ ಆಗಲಿ, ನಮ್ಮನ್ನ ವಿಚಾರಿಸ್ಕೊಂಡಿದ್ದ ರೀತಿ ಆಗಲಿ ಎಲ್ಲ ಚೆನ್ನಾಗಿತ್ತು. ಅವರು ತುಂಬ ಆ್ಯಕ್ಟಿವ್ ಇದ್ದಾರೆ ಮಾತ್ರ. ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು ಜಾಲಿಯಾಗಿದ್ದರು. ಅಲ್ಲಿನ ದಿನ ಕಳೆದಿದ್ದು ನಮಗೆ ಒಂಥರ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು. ಬೆಳಗಾವಿಯಲ್ಲಿ ಇದ್ದಿದ್ದು, ನಾವು ಯಾವತ್ತೂ ಬೆಳಗಾವಿನಲ್ಲಿ ಸ್ಟೇ ಆಗಿರಲಿಲ್ಲ. ಫಾರ್ ದ ಫಸ್ಟು ಟೈಮು ಬೆಳಗಾವಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸೌದತ್ತಿಗೆಲ್ಲ ಹೋಗಿದ್ನೆಲ್ಲ ಹಾಕ್ತೀನಿ. ತುಂಬಾ ಚೆನ್ನಾಗಿತ್ತು. ಸೌದತ್ತಿನಲ್ಲೂ ಅಷ್ಟೇ ಹೋದ ತಕ್ಷಣ ದೇವ್ರದ್ದು ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಪಾಪು ಮುಡಿ ಕೊಟ್ಟಿದ್ದು ಎಲ್ಲ ಕೂಡ. ಸೊ ಐ ಹೋಪ್ ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.